ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ. ಕಾಶ್ಮೀರದ ಪಹಲ್ಗಾಮ್ಗೆ ಉಗ್ರರನ್ನ ನುಗ್ಗಿಸಿ ನರಮೇಧ ನಡೆಸಿದ್ದ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸಿ ಪ್ರತಿಕಾರ ತೀರಿಸಿಕೊಂಡಿದ್ದ ಭಾರತ ಭಾನುವಾರ ಕ್ರಿಕೆಟ್ ಅಂಗಳದಲ್ಲೂ ಪಾಕ್ ತಂಡವನ್ನ ಬಡಿದಟ್ಟುವ ಮೂಲಕ ಏಷ್ಯಾ ಕಪ್ ಟೂರ್ನಿಯಲ್ಲಿ ಸೂಪರ್ 4 ಹಂತಕ್ಕೆ ದಾಪುಗಾಲಿಟ್ಟಿದೆ. ಈ ರೋಚಕ ಪಂದ್ಯದ ಕಂಪ್ಲೀಟ್ ಕವರೇಜ್ಗೆ ಇಂದಿನ ಸಂಚಿಕೆ ಓದಿ. ರಾಜ್ಯದಲ್ಲಿ ಮಲ್ಟಿ ಲೆವೆಲೆಟ್ ಮಾರ್ಕೆಟಿಂಗ್ ಕಂಪನಿಗಳ ಧೋಕಾಗೆ ಇನ್ನೂ ಬ್ರೇಕ್ ಬಿದ್ದಿಲ್ಲ. ಜನರಿಗೆ ಟೋಪಿ ಹಾಕಿ ಲೂಟಿ ಹೊಡೆಯುವ ಈ ಹಣ ಕ್ರಿಪ್ಟೋ ಕರೆನ್ಸಿಯಾಗಿ ರೂಪಾಂತರಗೊಳ್ತಾ ಇರೋದು ಹೊಸ ಬೆಳವಣಿಗೆ. ಈ ಕುರಿತ ವಿಶೇಷ ವರದಿಗೆ ಮುಖಪುಟ ನೋಡಿ. ಬಡತನ, ಕೌಟುಂಬಿಕ ಕಲಹ, ಅಕ್ರಮ ಸಂಬಂಧದ ಶಂಕೆ, ಆರೋಗ್ಯ ಸಮಸ್ಯೆ ಹೀಗೆ ವಿವಿಧ ಕಾರಣಗಳಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಹಾಗೂ ಚಿಕ್ಕಬಳ್ಳಾಪುರದಲ್ಲಿ ಸಂಭವಿಸಿದ ಪ್ರತ್ಯೇಕ ಪ್ರಕರಣಗಳಲ್ಲಿ 4 ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಒಂದೆಡೆ ಮಕ್ಕಳಿಬ್ಬರನ್ನ ಕೊಂದು ತಂದೆ ನೇಣಿಗೆ ಕೊರಳೊಡ್ಡಿದ್ರೆ, ಇನ್ನೊಂದೆಡೆ ವಿಷ ಕುಡಿಯಲು ಒಪ್ಪದೆ ಮಗಳು ಓಡಿ ಹೋಗಿ ಬಚಾವಾದ್ರೆ ತಾಯಿ ಸಾವಿಗೆ ಶರಣಾಗಿದ್ದಾರೆ. ಸುದ್ದಿಗೆ ಮುಖಪುಟ ನೋಡಿ. ದೇಶದಲ್ಲಿ ಮೊದಲ ಬಾರಿಗೆ ಲಿಂಗತ್ವ ಅಲ್ಪಸಂಖ್ಯಾತರ ಸಮೀಕ್ಷೆ ರಾಜ್ಯದಲ್ಲಿ ಸೋಮವಾರ ಆರಂಭವಾಗಲಿದೆ. ಇದರ ಜೊತೆಗೆ ಮಾಜಿ ದೇವದಾಸಿಯರ ಸರ್ವೆಯೂ ನಡೆಯಲಿದ್ದು, ಜಿಲ್ಲಾ ಮತ್ತು ತಾಲೂಕು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಹಿತಿ ದಾಖಲಿಸಲು 45 ದಿನಗಳ ಅವಕಾಶ ಕಲ್ಪಿಸಲಾಗಿದೆ. ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ. ರಾಜ್ಯದ ಪ್ರಮುಖ 12 ಜಲಾಶಯಗಳಲ್ಲಿ ಹೂಳು ಸಂಗ್ರಹ ಪ್ರಮಾಣವು ಕ್ರಮೇಣ ಏರುಗತಿಯಲ್ಲಿದೆ ಎಂಬ ಕಳವಳಕಾರಿ ಅಂಶವು ಜಲವಿಜ್ಞಾನ ಸಮೀಕ್ಷೆಯಿಂದ ಬೆಳಕಿಗೆ ಬಂದಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ತಂಬಾಕು ಸೇವನೆಯಿಂದಾಗಿ ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 1.35 ದಶಲಕ್ಷ ಜನರು ಬಲಿಯಾಗ್ತಾ ಇದ್ದಾರೆ. ಧೂಮಪಾನದಿಂದಾಗುವ ಅಪಾಯದ ಬಗ್ಗೆ ಜಾಗೃತಿ ಮೂಡಿಸಲಾಗ್ತಾ ಇದ್ರೂ ಅದನ್ನ ತ್ಯಜಿಸುವವರ ಪ್ರಮಾಣ ತುಂಬಾ ಕಡಿಮೆ ಆಗಿದೆ ಅಂತ ಆರೋಗ್ಯ ತಜ್ಞರು ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಸುದ್ದಿಗೆ ವಿಜಯವಾಣಿ ಓದಿ. ತಾಯಿಯ ಕುರಿತು ಅವಹೇಳನಕಾರಿ ಎಐ ವಿಡಿಯೋ ಸೃಷ್ಟಿಸಿದ್ದ ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ವಾಗ್ದಾಳಿ ಮುಂದುವರೆಸಿದ್ದಾರೆ. ಕಾಂಗ್ರೆಸ್ನ ಇಡೀ ಪರಿಸರ ನನಗೆ ಗೊತ್ತು, ಜನರೇ ನನ್ನ ದೇವರು, ಅವರನ್ನ ಬಿಟ್ಟರೆ ನನಗೆ ಬೇರಾವುದೇ ರಿಮೋಟ್ ಕಂಟ್ರೋಲ್ ಇಲ್ಲ, ನಾನು ಶಿವಭಕ್ತ, ವಿಷವನ್ನು ನುಂಗಬಲ್ಲೆ ಅಂತ ಭಾನುವಾರ ಅಸ್ಸಾಂನಲ್ಲಿ ವಿವಿಧ ಯೋಜನೆಗಳನ್ನ ಉದ್ಘಾಟಿಸಿದ ಸಂದರ್ಭದಲ್ಲಿ ಹೇಳಿದ್ರು. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ನೇಪಾಳದ ಬಳಿಕ ಲಂಡನ್ನಲ್ಲೂ ಆಡಳಿತ ವಿರೋಧಿ ಅಲೆ ಎದ್ದಿದೆ. ಶನಿವಾರ ನಡೆದ ಪ್ರತಿಭಟನೆ ಹಿಂಸಾತ್ಮಕವಾಗಿ ಪರಿಣಮಿಸಿದ ಪರಿಣಾಮ 26 ಪೊಲೀಸರು ಸೇರಿ ಹಲವರು ಗಾಯಗೊಂಡಿದ್ದಾರೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಈಗಾಗಲೇ ಮಂಜೂರಾಗಿರುವ ಕಾರು ಸಾಲಗಳನ್ನ ರದ್ದು ಮಾಡುವಂತೆ ನೂರಾರು ಗ್ರಾಹಕರು ಬ್ಯಾಂಕ್ಗಳಿಗೆ ಕೋರಿಕೆ ಸಲ್ಲಿಸ್ತಾ ಇರುವ ಸಂಗತಿ ಬಯಲಾಗಿದೆ. ಸರಕು ಮತ್ತು ಸೇವಾ ತೆರಿಗೆ ಮಂಡಳಿ ಇತ್ತೀಚೆಗೆ ಸ್ಲಾಬ್ಗಳನ್ನು ಪರಿಷ್ಕರಿಸುವ ತೀರ್ಮಾನ ತೆಗೆದುಕೊಂಡಿದ್ದು, ಕಾರುಗಳ ಬೆಲೆ ಗಣನೀಯವಾಗಿ ಇಳಿಕೆ ಆಗ್ತಾ ಇದೆ. ಈ ಸುದ್ದಿಗೆ ಮನೆ ಮಾತು ನೋಡಿ. ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ, ಮುತ್ತಿನೊಳಗಡೆ ಮತ್ತು ಮಲಗಿದೆ ಮತ್ತು ಈಗ ನೆತ್ತಿಗೇರಿದೆ, ಮರುಭೂಮಿಗೆ ಮಳೆ ಇಳಿದಿರೋ ಹಾಗೆ ಎನ್ನುವ ಮಾಸ್ತಿಗುಡಿ ಚಿತ್ರದ ಹಾಡಿನಂತೆ ಬಯಲಸೀಮೆ ಗದಗ ತಾಲೂಕಿನ 3 ಯುವಕರು ಸಮುದ್ರದ ಕಡಲು ಮತ್ತು ನದಿ ಪಾತ್ರಗಳಿಗೆ ಸೀಮಿತವಾಗಿದ್ದ ಕೃತಕ ಮುತ್ತು ಕೃಷಿಯನ್ನ ಹಾತಲಗೇರಿಯಲ್ಲಿ ಬೆಳೆದು ಸೈ ಎನಿಸಿಕೊಂಡಿದ್ದಾರೆ. ಈ ವಿಶೇಷಕ್ಕೆ ವಿತ್ತವಾಣಿ ಓದಿ. ಮಲಯಾಳಂ, ತೆಲುಗು ಹಾಗೂ ತಮಿಳು ಚಿತ್ರರಂಗದಲ್ಲಿ ಮಿಂಚಿರುವ ಬಹುಭಾಷಾ ನಟಿ ಸಾಯಿ ಪಲ್ಲವಿ ಜುನೈದ್ ಖಾನ್ ಚಿತ್ರದ ಮೂಲಕ ಬಾಲಿವುಡ್ಗೆ ಡೆಬ್ಯೂ ಆಗಿರುವ ವಿಚಾರ ಗೊತ್ತೇ ಇದೆ. ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ. ಇವಿಷ್ಟೆಲ್ಲ ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.